ಸ್ವಾಮೀಜಿಗಳಿಗೆ ಆದ ಅವಮಾನ ಸಮಾಜದ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಿದಂತೆ ಎಂದು ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಆರೋಪಿಸಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಶನಿವಾರ ಬೆಳಗ್ಗೆ 11:30ಕ್ಕೆ ಕನಕ ಗುರುಪೀಠದ ಈಶ್ವರಾನಂದ ಶ್ರೀಗಳ ಹೇಳಿಕೆ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಕೆಟಿ ಶಿವಕುಮಾರ್ ಅವರು ಮಾತನಾಡಿದ್ದು, ಹೊಸದುರ್ಗದ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಶ್ರೀಗಳು ತಮ್ಮ ಬೇಸರದ ಸಂಗತಿಯನ್ನು, ಅಸ್ಪೃಶ್ಯತೆಯನ್ನು ಹೇಳಿಕೊಂಡಿದ್ದಾರೆ. ಸರ್ಕಾರಗಳು ಏನು ಮಾಡುತ್ತಿವೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಶ್ರೀಗಳು ಹೇಳಿದ ತಕ್ಷಣ ಸರ್ಕಾರ ಸುಮೋಟೋ ಕೇಸು ದಾಖಲಿಸಬೇಕಿತ್ತು. ಇನ್ನು ಜಾತಿವಾದಿಗಳಿಗೆ ಪ್ರೇರಣೆ ನೀಡುವ ಕೆಲಸ ಸರ್ಕಾರ ಮಾಡುತ್ತಿದೆ. ಇನ್ನು ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ ಆಗಿದ್ದು, ಒಬ್ಬ ಸ್ವಾಮೀಜಿಗೆ ದೇವಸ್ಥಾನದ ಒಳಗೆ ಪ್ರವೇಶ ಇಲ್ಲ ಎಂದರೆ ಕುರುಬ ಸಮಾಜದ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಿದಂತೆ. ಇನ್ನು ಕನಕದಾಸರಿಗೆ ಅವಮಾನ ಮಾಡದಂತೆ ಆಗುತ್ತದೆ. ಇನ್ನು ಅಂಬೇಡ್ಕರ್ ಅವರ ಕನಸನ್ನು ನುಚ್ಚುನೂರು ಮಾಡುವ ಕೆಲಸವನ್ನು ಸರ್ಕಾರ ಮಾಡುತ್ತಿದ್ದು, ನಾವು ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದು, ದೇವಸ್ಥಾನದ ಪೂಜಾರಿ ಹಾಗೂ ಧರ್ಮದರ್ಶಿಗಳ ಮೇಲೆ ಸರ್ಕಾರ FIR ದಾಖಲಿಸಬೇಕು. ಇಲ್ಲವಾದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ ಎಂದು ಕೆಟಿ ಶಿವಕುಮಾರ್ ಅವರು ಹೇಳಿದ್ದು, ದೇವಸ್ಥಾನವನ್ನು ಅಂಗನವಾಡಿ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಲು ಹೋರಾಟ ಮಾಡುವುದಾಗಿ ಅವರು ಹೇಳಿದ್ದು, ಶ್ರೀಗಳಿಗೆ ಆದ ನೋವು ಇಡೀ ಜನಾಂಗಕ್ಕೆ ಆದ ನೋವು ಎಂದು ಕೆಟಿ ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ. ನಿನ್ನೆ ಸ್ವಾಮೀಜಿಯವರು ಹೇಳಿದ ತಕ್ಷಣ ಸುಮೋಟೋ ದೂರನ್ನ ದಾಖಲು ಮಾಡ್ಕೊಳ್ಬೇಕಾಗಿತ್ತು. ಇವತ್ತು ಸುಮೋಟೋ ದೂರನ್ನ ದಾಖಲು ಮಾಡ್ಕೊಳ್ಳದಲ್ಲೇ ಜಾತಿವಾದಿಗಳಿಗೆ ಪ್ರೇರಣೆಯನ್ನು ನೀಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನೇರವಾಗಿ ಆರೋಪ ಮಾಡ್ತಾ ಇದೆ. ಹೌದು ಸ್ವಾಮಿ, ಅದು ಮುಜರಾಯಿ ಇಲಾಖೆಯ ದೇವಸ್ಥಾನ ಆದರೂ ಕೂಡ ಒಬ್ಬ ಕುರುಬ ಸಮುದಾಯದ ಸ್ವಾಮೀಜಿಗೆ ಒಳಗಡೆ ಪ್ರವೇಶವಿಲ್ಲ ಅಂದರೆ ಇವತ್ತು ಕುರುಬ ಸಮುದಾಯದ ಮುಖ್ಯಮಂತ್ರಿಗಳಿಗೆ ಅವಮಾನ ಆದಂಗೆ, ಕನಕದಾಸರಿಗೆ ಅವಮಾನ ಆದಂಗೆ. ಇದು ಯಾವುದೇ ಕಾರಣಕ್ಕೂ ಸಣ್ಣ ವಿಚಾರ ಅಂತ ತಿಳ್ಕೊಂಡ್ಬಿಡಿ. ಇದು ನಮ್ಮನ್ನೆಲ್ಲ ಎದೆ ತಟ್ಟಿ ಎಬ್ಬರಿಸ್ತಾ ಇದೆ. ನೀವಿನ್ನೂ ಬಾಬಾ ಸಾಹೇಬರ ಆಶಯವನ್ನು ಈಡೇರಿಸಕ್ಕಾಗ್ತಾ ಇಲ್ಲ. ಬಾಬಾ ಸಾಹೇಬರ ನೆರಳಲ್ಲಿ ನಾವು ಇನ್ನೂ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಅವರು ಕಟ್ಟಂತ ಕನಸನ್ನ ಒಡೆದು ನುಚ್ಚುನೂರು ಮಾಡುವಂಥ ಕೆಲಸವನ್ನ ಇವತ್ತಿನ ಸರ್ಕಾರಗಳು ಮಾಡ್ತಾ ಇದೆ. ಇವತ್ತು ಸ್ವಾಮೀಜಿಯವರಿಗೆ ಆಗಿರ್ತಕ್ಕಂಥ ನೋವು ನಮಗೆಲ್ಲ ಬಹುದೊಡ್ಡ ನೋವು. ಇವತ್ತು ಒಂದು ಕನಕ ಸಮುದಾಯದ ಶ್ರೀಗಳಿಗೇನೆ ದೇವಸ್ಥಾನದ ಒಳಗಡೆ ಪ್ರವೇಶವಿಲ್ಲ ಅಂದರೆ ಆ ಊರಿನ ತಳವರ್ಗದ ಕೆಳವರ್ಗದ ಸಮುದಾಯಗಳ ಪರಿಸ್ಥಿತಿಗಳು ಏನಾಗಿದ್ದಾವೆ? ನಿಜವಾಗ್ಲೂ ಇದನ್ನ ಕರುನಾಡ ವಿಜಯ ಸೇನೆ ನೇರವಾಗಿ ಕಾಣಿಸುತ್ತೆ. ಏನು ಬಾಗೂರಿನ ಚೆನ್ನಕೇಶವ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥದ್ದು, ನಾನು ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಹಾಗೂ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರಿಗೆ ಹೀಗೆ ಹೇಳ್ತೀನಿ, ನೀವೇನಾದರೂ ಇವತ್ತು ಅಥವಾ ನಾಳೆ ಒಳಗಾಗಿ ಆ ದೇವಸ್ಥಾನದ ಅರ್ಚಕರ ಮೇಲೆ ಹಾಗೂ ಸಂಬಂಧಪಟ್ಟವರ ಮೇಲೆ FIR ಅಂದರೆ ಧರ್ಮಾಧಿಕಾರಿಗಳು, ಏನು ಆಡಳಿತಾಧಿಕಾರಿಗಳು ಇರ್ತಾರಲ್ಲ, ಅವ್ರ ಮೇಲೆ FIR ಹಾಕಿ ಬಂಧಿಸದೆ ಹೋದರೆ ನಾವು ಕೂಡ ಚೆನ್ನಕೇಶವ ದೇವಸ್ಥಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆಗೆದುಕೊಂಡು ಹೋಗ್ತೀವಿ, ಆ ದೇವಸ್ಥಾನದ ಒಳಗಡೆ ಇಡ್ತೀವಿ, ಮತ್ತೆ ಅದನ್ನು ಅಂಗನವಾಡಿ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ಹೋರಾಟವನ್ನು ಕೂಡ ಮಾಡ್ತೀವಿ. ಯಾಕೆಂದ್ರೆ ಇವತ್ತು ನಾಡಿನ ಸ್ವಾಮೀಜಿಗಳಿಗೆ ಆಗಿರ್ತಕ್ಕಂಥ ನೋವು ಇಡೀ ಜನಾಂಗಕ್ಕೆ ಆಗಿರ್ತಕ್ಕಂಥ ನೋವು, ಪ್ರತಿಯೊಬ್ಬ ಜನಾಂಗದವರಿಗೂ ಆಗಿರ್ತಕ್ಕಂಥ ನೋವು. ಹಾಗಾಗಿ ನಮ್ಮ ಸರ್ಕಾರಕ್ಕೆ ತುಂಬಾ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ರೀಚ್ ಆಗುತ್ತಿಲ್ಲ ಗೊತ್ತಿಲ್ಲ. ನಮ್ಮ ಹೋರಾಟ ಮಾತ್ರ ನಿರಂತರ. ನಾವು ಅಂಬೇಡ್ಕರ್ ಅವರ ಫೋಟೋವನ್ನು ತೆಗೆದುಕೊಂಡು ಹೋಗ್ತೀವಿ. ಮತ್ತೆ ಇನ್ನೊಂದು ಅದೇ ಸಮುದಾಯದವರಿಗೆ ಮತ್ತು ಬೇರೆ ಸಮುದಾಯ ಕೆಲವರಿಗೆ ಕೇಳ್ತೀನಿ, ಇವತ್ತು SC ಮೀಸಲಾತಿ ಬೇಕು, ST ಮೀಸಲಾತಿ ಬೇಕು ಅಂತ ಕೇಳ್ತಿರಲ್ಲ, ಇವತ್ತು ಮೀಸಲಾತಿ ಬೇಕಾಗಿರ್ತಕ್ಕಂಥವ್ರು ತಮ್ಮದೇ ಆದಂತಹ ಜನಾಂಗವನ್ನ ಒಮ್ಮರೇರಿ ಮಾಡ್ತಿರತಕ್ಕಂಥವ್ರ ವಿರುದ್ಧ ಹೋರಾಟಕ್ಕೆ ಇಳಿಯುವಂಥ ಪರಿಸ್ಥಿತಿ ಇದೆ. ಬನ್ನಿ, ನಿಮಗೆ ಮೀಸಲಾತಿ ಮಾತ್ರ ಬೇಕು ಹೊರತು ಜನಾಂಗಕ್ಕೆ ಆಗಿರ್ತಕ್ಕಂಥ ನೋವು, ಬಾಬಾ ಸಾಹೇಬರಿಗೆ ಮಾಡಿರ್ತಕ್ಕಂಥ ಅವಮಾನ, ಶ್ರೀಗಳಿಗೆ ಮಾಡಿರ್ತಕ್ಕಂಥ ಅವಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅವಮಾನ ಮಾಡಿದಂಗೆ ಇವತ್ತು. ಹಾಗಾಗಿ ನಾನು ಬಹಳಷ್ಟು ಪೊಲೀಸ್ ಇಲಾಖೆ, ಇಂಟೆಲಿಜೆನ್ಸ್ ಮುಖಾಂತರ ಕೂಡ ಹೇಳ್ತಾ ಇದ್ದೀನಿ, ಈ ಕೂಡಲೇ FIR ದಾಖಲು ಮಾಡಬೇಕು. ನಾವು ಕೂಡ SP ಆಫೀಸಲ್ಲಿ ನಾವು ಕೂಡ ದೂರನ್ನ ಕೊಡ್ತಾ ಇದ್ದೀವಿ. ದೂರನ್ನ ದಾಖಲಿಸ್ಕೊಂಡು ಅವರನ್ನು ಬಂಧಿಸದೆ ಹೋದರೆ ಉಗ್ರವಾದ ಹೋರಾಟ ಆಗುತ್ತೆ. ದೇವಸ್ಥಾನದಲ್ಲಿ ಇರ್ತಕ್ಕಂಥ ಚೆನ್ನಕೇಶವ ಮೂರ್ತಿಯನ್ನು ಹೊರ ತೆಗಿಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡಬೇಕು, ಅಲ್ಲಿ ಅಂಗನವಾಡಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಕರುನಾಡ ವಿಜಯ ಸೇನೆ ನೇರವಾಗಿ ಒತ್ತಾಯ ಮಾಡ್ತಾ ಇದೆ. ಈ ಒಂದು